ಯಾವ್ದು ಚಾನಲ್? ಹಳ್ಳಿ ಸಂತೆ. ನಮ್ದು ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಚಂದನ್ ಅಂತ. ಸರ್ ಮೊದಲ ತಳಿ ಬಗ್ಗೆ ಹೇಳ್ತೀರಾ? ಸರ್ ನಾವು ಇಲ್ಲಿ ಕೃಷಿ ಮೇಳದಲ್ಲಿ 2ನೇ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಯಾವಾಗ ನಾರ್ಮಲ್ ಆಗಿ ಇಂಡಿಯನ್ ರಾಬಿಟ್ಸ್ ಆದಂತ ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್, ಗ್ರೇ ಜೈಂಟ್, ಸೌವಿಯರ್ ಚಿಂಚಲ ಈ ರೀತಿ ಮೊಲಗಳನ್ನ ಮಾರ್ಕೆಟಿಂಗ್ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಸ್ವಲ್ಪ ಜನ ಜಾಸ್ತಿ ಬರ್ತಾರೆ, ಆಕರ್ಷಣೆ ಇರ್ಲಿ, ಅಟ್ರಾಕ್ಷನ್ ಆಗಲಿ ಜನತೆ ಅನ್ನೋ ಕಾರಣಕ್ಕೆ ನಾನು ಜರ್ಮನ್ ಇಂದ ಏನ್ ಈ ಮೊಲ ನೋಡ್ತಾ ಇದ್ರಿ ಇದನ್ನ ತರಿಸಿದೀನಿ ಇಲ್ಲಿಗೆ. ಇದನ್ನ ನೋಡಿದ್ರೆ ತುಂಬಾ ಜನ ಮುಗಿ ಬೀಳ್ತಾ ಇದಾರೆ. ಇದು ಆಲ್ರೆಡಿ ಸೇಲ್ ಆಯ್ತು. ಈ ಮಧ್ಯಾಹ್ನ ಒಬ್ರು ತಗೊಂಡ್ ಹೋಗ್ತಾರೆ. ಈಗ ಯಾವ್ಯಾವ ತಳಿ ಸರ್ ಅವು ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್, ಗ್ರೇ ಜೈಂಟ್, ಚಿಂಚಿಲ ಈ ರೀತಿ ತಳಿಗಳು ನಾರ್ಮಲ್ ನಮ್ಮ ಇಂಡಿಯಲ್ಲಿ ಸಿಗುವಂತಹ ತಳಿಗಳು. ಈಗ ಮೊಲದ ಫಾರ್ಮ್ ಮಾಡ್ಬೇಕು ಅಂತ ಎಷ್ಟೋ ಜನ ಯುವಕರುಗಳು ಎತ್ತಿದ್ದಾರೆ. ಆ ಯುವಕರುಗಳಿಗೆ ಏನ್ ಹೇಳ್ತೀರಾ? ಸರ್ ಬರೀ ಮೊಲ ಫಾರ್ಮೇ ಮಾಡಕ್ ಹೋಗ್ಬಾರ್ದು, ಬೇರೆ ಎಲ್ಲ ಮಾಡಿ ಜೊತೆಲಿ ಸೈಡ್ ಅಲ್ಲಿ ಇದು ಒಂದು ಬಿಸ್ನೆಸ್ ಅಂತ ಮಾಡ್ಬೇಕು. ಆಮೇಲೆ ತುಂಬಾ ಜನ ಮಾರ್ಕೆಟಿಂಗ್ ಇಲ್ಲ ಅಂತಾರೆ. ಯಾವ್ದಕ್ಕೂ ಮಾರ್ಕೆಟಿಂಗ್ ಇಲ್ಲ, ಎಲ್ಲಾನು ನಾವೇ ಸೃಷ್ಟಿ ಮಾಡ್ಕೊಬೇಕು. ನಮ್ದು ನಾವು ಬೆಳೆದಿರುವಂತ ವ್ಯವಸಾಯ ಮಾಡಿರುವಂತ ಬೆಳೆನ ನಮ್ ಬೆಲೆಗೆ ನಾವ್ ಮಾರಾಟ ಮಾಡ್ಬೇಕು. ಯಾವ್ದೋ ಇನ್ನೊಬ್ರು ಯಾರೋ ಹೇಳ್ತಾರೆ ಆ ರೇಟ್ಗೆ ನಾವು ಮಾರಾಟ ಮಾಡಕ್ ಹೋಗ್ಬಾರ್ದು. ನಾವೇ ಮಾರ್ಕೆಟಿಂಗ್ ಸ್ವಂತ ಮಾಡ್ಕೋಬೇಕು. ಯಾವ್ದೇ ಒಂದಾಗಿ ನಾವೇ ಮಾರ್ಕೆಟಿಂಗ್ ಮಾಡ್ಬೇಕು. ಈಗ ನಮ್ ಜನಗಳು ಈ ತರ ಮೊಲ ಸಾಕ್ಬೇಕು ತುಂಬಾ ಮುಗಿ ಬೀಳ್ತಾ ಇದಾರೆ, ನಾವು ನೋಡ್ತಾ ಇದೀವಿ. ಈ ತರ ಮರಿಗಳು ತರ್ಸ್ಕೊಡ್ತೀರಾ ನೀವು? ತರ್ಸ್ಕೊಡ್ತೀನಿ. ಗೂಗಲ್ ಅಲ್ಲಿ ಮಾರುತಿ ರಾಬಿಟ್ ಫಾರ್ಮ್ ಅಂತ ಹೊಡೆದ್ರೆ ಫಸ್ಟ್ ಲೈನ್ ನಾವೇ ಬರೋದು. ಯಾವ ರೀತಿ ರೇಟ್ ಇರುತ್ತೆ ಸರ್? ಸರ್ ನೋಡೋಣ, ಟ್ರಾನ್ಸ್ಪೋರ್ಟೇಷನ್ ಈಗ ಸದ್ಯಕ್ಕೆ 25,000 ಆಗ್ತದೆ ನೋಡಿ ಪೇರ್ಗೆ. ಮುಂದೆ ಏನ್ ರೇಟ್ ಇರುತ್ತೆ ಕಾಲ್ ಮಾಡ್ಲಿ, ಕಾಂಟ್ಯಾಕ್ಟ್ ಮಾಡ್ಲಿ. ಓಕೆ ಸರ್, ಥ್ಯಾಂಕ್ ಯು.